ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ರೈತರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಷಯ ಏನು ಅಂದರೆ, ಅಡಿಕೆ ಗಿಡದಲ್ಲಿ ಸಾಲು ಹೊಡಿಯೋಕ್ಕೆ ಬಂದಿದ್ದಾರೆ ನಮ್ಮ ಮನೆಯವರು. ತುಗರಿ ಗಿಡ ಹೊಣೋಣ ಅಂತ. ಸ್ಪೂನು ಏನು ಮಾಡ್ತಿದ್ದಿ ಕಳ್ಳ ಬಸ್ ಸ್ಟ್ಯಾಂಡಲ್ಲಿ? ನಮ್ಮ ಫೇವ್ರೆಟ್ ಚಿತ್ರಾನ್ನ ಅಂದರೆ ಇವತ್ತು ಅವಲಕ್ಕಿ ಚಿತ್ರಾನ್ನ. ಚೆನ್ನಾಗದಮ್ಮ, ಸೂಪರ್. ಹೆಂಗೆ ಬೆಳ್ಳುಳ್ಳಿ ತೆಗ್ದಿಲ್ಲ ಹಂಗೆ ಸೂಪರಾ? ತಿನ್ನು ಬೇಗ. ಎಲ್ಲಿ ತಿನ್ನಿ, ಎಲ್ಲಿಗೆ ಹೋಗಿ ಎಲ್ಲಿ ಬತ್ತಿ. ಪಪ್ಪಂಗೆ ಹೇಳ್ತೀನಿ ರೋಡಾಗೆಲ್ಲ ತಿಂತಾನೆ ಅಂತ. ನಿಧಾನ ಚಿನ್ನಮ್ಮ, ಸಾಕ ಬಸ್ಸಲ್ಲಿ ತಿಂತೀಯ? ಇವತ್ತು ಟೈಮ್ ಆಗೋಯ್ತು. ಇವನು ಬಸ್ಗೆ ಹಾಕ್ಕೊಂಡವನೆ, ಬಟ್ ಇವನು ಬೇಗ ರೆಡಿಯಾಗಿದ್ದ, ಅವನು ತಿಂದವನೆ. ಪಾಪ ಬೆಳಗ್ಗೆ ಎದ್ದು ಇವನು ಬುಕ್ಸ್ಗೆಲ್ಲ ಇವ್ರು ಬೈಂಡ್ ಹಾಕಿ ಕೊಡ್ತಾರೆ. ಆ ಕೆಲಸ ಎಲ್ಲ ಮುಗಿಸಿ ಹಾರ್ಡ್ ವರ್ಕ್ ಇವರು. ಚಿನ್ನಮ್ಮ ಇಲ್ಲೇ ಊಟ ತಿನ್ಬೇಕು ಅನಿಸ್ತದೆ, ಪಾಪ ಬಸ್ ಬಂದ್ಬಿಡ್ತದೆ ಅಂತ ಭಯ. ಇನ್ನೂ ಬತ್ತಿಲ್ಲ ತಗೋ. ಹಾಂ, ಬ್ಯಾಗ್ನೇ ನೋಡ್ತಾರೆ ಸಾಹೇಬ್ರು. ಫೇವ್ರೆಟ್ ಅಲ್ಲ, ಕ್ಯೂಟಿ ಇತ್ನ ತಿರ್ಗೋ ಕ್ಯೂಟಿ. ಚಿನಿ ಕಪ್ಪಿರೋರೆ ಕಳಿಯೋ ಜಾಸ್ತಿ ಬಂದ್ರಿಗೆ. ನಿಂಗೆ ಕಪ್ಪಲ್ಲ ಎಳ್ಗಂಬಿಟ್ಟು ಕೊಳಿಯೋ ನನ್ನ ಮಗ ನೀನು. ಬಾಯ್. ಒಣಕ್ಲು ತಿನ್ನೋದು ಇಲ್ಲ, ತಿನ್ಕೋದು ಇಲ್ಲ. ಏನಂದ್ರೆ ಒಂದೇ ತಿನ್ನಲ್ಲ, ಇದೇ ಅದೇ ಅನ್ನೋದು. ತರಕಾರಿ ತಿನ್ನಲ್ಲ, ಅದಕ್ಕೆ ಒಣಗ್ಕೊಂಡು ಹೋಗ್ತಾರೆ. ಇವನು ಟಿ ವಿ ನೋಡ್ತಾವನು, ಏನೋ ಪ್ಯಾಡ್ ಬೇರೆ ಇಟ್ಕೊಂಡು ಓದ್ತಾವನೋ ಮಲಗೋನೋ ಗೊತ್ತಿಲ್ಲ. ನೋಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ, ಬಟ್ ಅವ್ನು ಮಲಗೋನೆ ಅಂತ ನಾನು ಅಂದ್ಕೊಂಡು ಹತ್ರ ಹೋದೆ. ಬಟ್ ಎದ್ದಿದ್ದ ಅವನ ರಿಯಾಕ್ಷನ್ ನೋಡ್ಬೇಕು ಅಂತ ಕಂಡುಬಿಟ್ಬಿಟ್ಟ ನೋಡ್ರಿ. ನಮಸ್ತೆ ಕೃಷಿ ಮಿತ್ರರೇ. ಇವತ್ತಿನ ಕೆಲಸ ಏನಪ್ಪ ಅಂದರೆ, ಅಡಿಕೆ ಗಿಡದಲ್ಲಿ ಸಾಲು ಹೊಡಿತಾ ಇದ್ದಾರೆ. ಆ ಕಡೆ ಈ ಕಡೆ ಗಿಡಕ್ಕೆ ಮಧ್ಯ ಹೊಡಿತಾ ಇರೋದು ಸಾಲು. ಏನಕ್ಕೆ ಅಂದರೆ ತುಗರಿ ಕಾಳೋಣಕ್ಕೆ. ನಾನೊಂದು ಸಲ ಬರ್ತೀನಿ ಅಂದರೆ ಹಿಡ್ಕೊಳಕ್ಕಾಗಲ್ಲ, ನಿಮ್ಮಿಂದ ಫಾಸ್ಟಾಗಿ ಬರೋಕ್ಕಾಗಲ್ಲ ಅಂತಿದ್ದಾರೆ. ರೀ ನಾನೊಂದು ಸಲ ಬರ್ತೀನಿ, ನನಗೆ ನೀನು ಕಾಳೋಣ ಸಾಕು, ಅವೆಲ್ಲ ಹಿಡ್ಕೊಳಕ್ಕಾಗಲ್ಲ ನಿಮ್ಮಿಂದ. ಏನೊಂದು ಪ್ರಾಬ್ಲಮ್ಮು ಅಂದರೆ ಮಳೆ ಇಲ್ಲ, ಅದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಯಾಕಂದರೆ ಬೋರ್ಗಳಲ್ಲೂ ನೀರು ಬೇಕು ಅಂದರೆ ಮಳೆ ಬೀಳಲೇಬೇಕು. ಈ ಸರಿ ಮಳೆನೇ ಇಲ್ಲ. ಇವನೊಬ್ಬ ಕೇಳು, ನೀನೊಂದು ಸಲ ಹೊಡಿಯ ಅಂತಂದು ಪಪ್ಪ ಬೇಡ ಅಂತ ರೀ. ನಾನೊಂದು ಸಲ ಹೊಡಿಲ್ಲ, ನಾನೊಂದು ಸಲ ಹಿಡ್ಕೊಂಡ್ಲಾ? ಹಾಂ, ಆ ಥರ ಹಿಡ್ಕೊಂಡ್ಲಾ? ಅದು ಆಗಲ್ಲ ಅಂತವ್ರೆ. ಯಾಕಮ್ಮ ಆಗಲ್ವಾ? ಫಾಸ್ಟಾಗಿ ಹೋಗ್ಬೇಕಾ?
ನೋಡ್ತಿರ್ಬೋದು. ಈಗ ಈ ಕಟ್ಟೆ ಅರ್ಧ ಇದೆ. ಹೇಳಲ್ಲ ಅಂತಾರೆ, ಬಟ್ ಇವ್ರು ಸಾಲು ಹೊಡೆಯೋದು ನನಗೆ ಗೊತ್ತಿರಲಿಲ್ಲ. ಮನೇಲಿದ್ದೆ, ಅವರೇ ಬಾ ಸಾಲು ಹೊಡಿತಾ ಇದ್ದೀವಿ ಅಂತ ಕರೆದಿದ್ದು. ಬಟ್ ಮಳೆ ಬರಲಿ ಅಂತ ಕೇಳ್ಕೊತೀನಿ. ಮೋಡ ಆಗುತ್ತೆ ಮತ್ತೆ ತಣ್ಣಗಾಗುತ್ತೆ, ಮಳೆ ಮಾತ್ರ ಬರಲ್ಲ. ಅದೇ ಬೇಜಾರು. ಮಳೆ ಬಂದ್ರೆ ಬೆಸ್ಟ್ ಅಲ್ವಾ. ನೇಗ್ಲು ತೆಗಿತಿದ್ದಾರೆ. ಅಮ್ಮ ಯಾರ್ದದು? ತಿಮ್ಮೇಗೌಡ ಅಂಕಲ್ದು. ಸಾಲು ಹೋಗಿರೋದು, ಇನ್ನು ಸಸಿ ಒಣದೊಂದೇ ಬಾಕಿ ಇರೋದು. ಅಡಿಕೆ ಗಿಡನೂ ತುಂಬ ಚೆನ್ನಾಗಿದ್ದಾವೆ. ಈ ಸಾಲಿಗೆ ಕುದುರೆ ಕಾಲು ಒಣನ ಅಂತ ಇದ್ದೀವಿ. ನೋಡೋಣ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಾಲು ಹೊಡೆದಿದ್ದೆಲ್ಲ ಆಯಿತು, ಮನೆ ಕಡೆ ಹೋಗ್ತಿದ್ದಾರೆ. ನೋಡ್ತಿರ್ಬೋದು, ಸಾಲೆಲ್ಲ ಚೆನ್ನಾಗಿ ಬಂದಿದೆ. ಬಟ್ ಅಡಿಕೆ ಗಿಡನೂ ಸೂಪರಾಗಿದ್ದಾವೆ. 2 ವರ್ಷದ ಮೇಲೆ 2 ತಿಂಗಳು 1 ತಿಂಗಳಾಯಿತು. ಸಾಲು ಅಷ್ಟೇ ಚೆನ್ನಾಗಿ ಬಂದಿದೆ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಕಳೆನೂ ಅಷ್ಟೇ, ನಾವು ಒಂಚೂರು ಬಿಡಲ್ಲ ಅಡಿಕೆ ಗಿಡದಲ್ಲಿ. ಗಿಡದ ಹತ್ರ ಮಾತ್ರ ನಾವು ಕಿತ್ಕೊತೀವಿ, ರೌಟ್ರು ಹೊಡಿತಾರೆ. ಮಿಕ್ಕಿದ್ದು ಫುಲ್ಲು ಉದ್ದ ಅಡ್ಡ ಎಲ್ಲ ಗಿಡಗಳ ಹತ್ರ ಮಾತ್ರ ಕೈಯಲ್ಲಿ ಕಿತ್ಕೊತೀವಿ. ಹಸು ಮೇವು ಆಗುತ್ತೆ ಅಂತ. ಯಾರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.